ಈ ಭೂಮಿ ಸ್ವಾಧೀನ ಮಾಡಿಲ್ಲ ಅಂದ್ರೆ ನಾವು ಯಾವ ಹೇಗೆ ನಾವು ಏರೋಸ್ಪೇಸ್ ಪಾರ್ಕು ಟೆಕ್ ಪಾರ್ಕು ಅಥವಾ ಹೊಸ ಟೌನ್ಶಿಪ್ಗಳು ಮಾಡ್ಬೋದು. ಇಡೀ ಇಂಡಿಯಾನಲ್ಲಿ ರ್ಯಾಪಿಡ್ ಅರ್ಬನೈಸೇಷನ್ ಆಗ್ತಾ ಇದೆ. ಊರ್ ಬಿಟ್ಟು ಜನ ನಗರಗಳ ಕಡೆ ಪಟ್ಟಣ ಕಡೆ ಬರ್ತಾ ಇದ್ದಾರೆ. ನೀವೇ ಎಷ್ಟೊಂದು ಬಾರಿ ವರದಿಯನ್ನ ತಾವು ಮಾಡಿದ್ದೀರ ಬೆಂಗಳೂರು ಯಾವ ವೇಗದಲ್ಲಿ ಬೆಳೀತಾ ಇದೆ ಅಂತ. ಬಹುಶಃ ವಿ ಆರ್ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟೀಸ್ ಇನ್ ದ ವರ್ಲ್ಡ್. ಏಷ್ಯಾನಲ್ಲಿ ಅಂತೂ ನಂಬರ್ ಒನ್ ಇದೆ. ರಿಪೋರ್ಟ್ಸ್ ಪ್ರಕಾರ ನಾವು ನ್ಯಾಷನಲ್ ಆವ್ರೇಜ್ಗಿಂತ ಹೆಚ್ಚು ಬೆಳೀತಾ ಇದ್ದೀವಿ. 8.5% ನಮ್ ಗ್ರೋತ್ ಇದೆ. ಆ್ಯಂಡ್ ವಿ ಆರ್ ಶೆಡ್ಯೂಲ್ ಟು ಮೇಂಟೈನ್ ದಿಸ್ ಗ್ರೋತ್ ರೇಟ್ ಟಿಲ್ 2030. ಹಾಗಿದ್ದಾಗ ನಾವು ಬಿಯಾಂಡ್ ಬೆಂಗಳೂರು ಹೋಗ್ಬೇಕಲ್ವಾ, ನಮ್ಮ ಪಾಲಿಸಿನೇ ಇದೆ. ಆದರೆ ಯಾರ್ದು ರೈತರ ಜಮೀನು ಇರ್ಬೋದು, ಬೇರೆಯವ್ರ ಜಮೀನು ಇರ್ಬೋದು, ನಾವು ಒತ್ತುವರಿ ಮಾಡೋದಕ್ಕಿಂತ ಮುಂಚೆ ಅವರ ಕಾನೂನು ಪ್ರಕಾರ ಅವ್ರ ಪರ್ಮಿಷನ್ ತಗೋಬೇಕು. ವಾಟ್ ಎವರ್ ಇಟ್ ಹ್ಯಾಸ್ ಟು ಹ್ಯಾಪನ್ ವಿಲ್ ಹ್ಯಾಪನ್ ಆಸ್ ಪರ್ ಲಾ ಅಲ್ವಾ. ನಾವು ಹೋಗಿ ದಬ್ಬಾಳಿಕೆ ಅಂತೂ ಮಾಡ್ತಾ ಇಲ್ಲ. ಅವ್ರಿಗೆ ಕೊಡೋಕೆ ಇಷ್ಟ ಇಲ್ಲ ಅಂದ್ರೆ ಟೌನ್ಶಿಪ್ ಬೇರೆ ಕಡೆ ಮಾಡಲೇಬೇಕಾಗುತ್ತೆ. ದೇರ್ ಇಸ್ ನೋ ಅದರ್ ಆಪ್ಷನ್. ಈಗ ನಮ್ಮೂರಿನಲ್ಲಿ ನಮಗೆ ಇಂಡಸ್ಟ್ರಿ ಬೇಡ, ನಮಗೆ ಟೌನ್ಶಿಪ್ ಬೇಡ ಅಂದ್ರೆ ಬೇರೆ ಊರಿಗೆ ಹೋಗ್ಲೇಬೇಕಾಗ್ತದೆ. ದೇರ್ ಇಸ್ ನೋ ಅದರ್ ಚಾಯ್ಸ್. ಇಲ್ಲ, ಈಗ ಫಸ್ಟ್ ಆಫ್ ಆಲ್ ಈಗ ನಾವು ಎಲ್ಲಿ ನೋಟಿಫೈ ಮಾಡ್ತೀವಿ ಅಥವಾ ಎಲ್ಲಿ ನಾವು ಕೇಳ್ತೀವಿ, ಎಲ್ಲರೂ ಗೊಂದಲಗಳು ಸೃಷ್ಟಿ ಮಾಡ್ಕೊಂಡಿದ್ರೆ ಅಭಿವೃದ್ಧಿ ಹೇಗಾಗುತ್ತೆ ಹೇಳಿ. ನಾವೇನ್ ರೈತರ ಜಮೀನ್ ಕಸ್ಕೋತಾ ಇಲ್ಲ ಅಲ್ಲ ಎಲ್ಲೂ. ಆಸ್ ಪರ್ ಲಾನೇ ಮಾಡ್ತಾ ಇರೋದು. ನೋಟಿಫಿಕೇಶನ್ ಮಾಡ್ತಾ ಇದೀವಿ, ಅವ್ರ ಒಪ್ಪಂದ ತಗೋತಾ ಇದೀವಿ, ಅವ್ರ ಒಪ್ಪಿಗೆ ತಗೋತಾ ಇದೀವಿ. ಅದಾದ್ಮೇಲೆ ಅಲ್ವಾ ನಾವು ಏನಾದ್ರು ಮಾಡ್ಬೋದು. ನಾವು ಕಾನೂನು ವಿರುದ್ಧ ಮಾಡ್ಲಿಕ್ಕಾಗುತ್ತಾ? ಅಥವಾ ನಿಮ್ಮ ಇಚ್ಛಾಶಕ್ತಿ ಇರ್ಲಾರ್ದೆ ನಾವು ಜಮೀನನ್ನ ತಗೊಳಕ್ ಆಗ್ತದಾ?